ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೇದಿಯೋದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸ್ಟೂಡೆಂಟ್ಸ್ ತುಂಬಾನೇ ಡೌಟ್ಸ್ ಏನ್ ಕೇಳಿದ್ರೆ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡಬಹುದಾ, ಈ ಒಂದು ಡೌಟ್ಸ್ ತುಂಬಾನೇ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಕಮೆಂಟ್ಸ್ ಅಲ್ಲಿ ಆಮೇಲೆ ಕಮೆಂಟ್ಸ್ ಆಗ್ತಾ ಇದ್ರ, ಮತ್ತೆ ಇವನ್ ಪರ್ಸನಲ್ ಆಗಿ ಡಿ ಎಂ ಕೂಡ ಮಾಡ್ತಿದ್ರ. ಸೆಕೆಂಡ್ ರೌಂಡ್ ಅಲ್ಲಿ ನಾವು ಕಾಲೇಜಸ್ ನ ಆಡ್ ಮಾಡಬಹುದಾ ಅಂತದ್ದು ಈ ಒಂದು ಡೌಟ್ಸ್ ತುಂಬಾ ಸ್ಟೂಡೆಂಟ್ಸ್ ಇದೆ, ಮತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ ಈ ಒಂದು ಡೌಟ್ಸ್ ಅನ್ನೋದು ಇದೆ. ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವ ತರ ಇರುತ್ತೆ, ಏನ್ ಮಾಡಬೇಕು, ನಿಮ್ಗೆ ಯಾವ ತರ ಚಾಯ್ಸ್ ಸೆಂಟರ್ ಇಲ್ಲಿವರೆಗೂ ಚಾಯ್ಸ್ 1 2 3 4 ಕೊಟ್ಟಿದ್ರು. ಈಗ ಸಡನ್ ಆಗಿ ಚಾಯ್ಸ್ ನ ರೆಡ್ಯೂಸ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಏನ್ ಮಾಡಬೇಕು, ಈ ತರ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಗೊಂದಲ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡದೆ ನೋಡ್ತಿದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಈಗ ನೀವು ಸಡನ್ ಆಗಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ವಿಡಿಯೋ ಅರ್ಥ ಆಗಲ್ಲ. ಅದಕ್ಕೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಬಿಡಿ. ಯಾಕಂದ್ರೆ ಇದೇ ತರ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಏನ್ ಡೌಟ್ಸ್ ಇರುತ್ತೆ ಎಲ್ಲಾ ಡೌಟ್ಸ್ ಸಾಲ್ವ್ ಮಾಡ್ತಾ ಇರ್ತೀವಿ. ಮತ್ತೆ ಇವನ್ ಎಷ್ಟೋ ಸ್ಕಾಲರ್ಶಿಪ್ ರಿಲೇಟೆಡ್, ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಗೊತ್ತೇ ಇರಲ್ಲ. ಇವನ್ ನಿಮ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದ್ಮೇಲೆ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಯಾವ ಸ್ಕಾಲರ್ಶಿಪ್ ವಿತ್ ವೆರಿಫೈಡ್ ಆಗಿರುವಂತ ಸ್ಕಾಲರ್ಶಿಪ್ ಖಂಡಿತ ಬರುವಂತ ವಿತ್ ಪ್ರೂಫ್ ಸಮೇತ ಯಾವುದೇ ಸ್ಕಾಲರ್ಶಿಪ್ ಬರ್ತವೆ, ಗವರ್ಮೆಂಟ್ ನಾನ್ ಗವರ್ಮೆಂಟ್, ಅದ್ರ ಬಗ್ಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಲ್ಲಿ ಕೂಡ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಈಗ ನಿಮ್ಗೆ ಆಲ್ರೆಡಿ ಚಾಯ್ಸ್ ಎಂಟ್ರಿ ಬಿಟ್ಟು ಕಾಲೇಜ್ ರಿಪೋರ್ಟ್ ಮಾಡಕ್ಕೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದಾರೆ. ನಿಮ್ಗೆ ಈ ಮಂತ್ 24th ವರೆಗೂ ನಿಮಗೆ ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ನಿಮಗೆ 24th ವರೆಗೂ ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲ್ಲ. ಓಕೆನಾ? ಓಕೆ. ಈಗ ನಿಮ್ಗೆ ಏನು ಈಗ ಕರ್ನಾಟಕದಲ್ಲಿ ನಿಮ್ದು ನೀಟ್ ಕೌನ್ಸಿಲಿಂಗ್ ನಡಿಬೇಕು ಅಂತ, ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತದೆ ಅಂತ ಹೇಳಿದಿರಲ್ವಾ, ಅವೆಲ್ಲ ನೀವು ಪ್ರಸನ್ನ ಸರ್ ಕೂಡ ಹೇಳಿದ್ದಾರೆ. ಅದ್ರದ್ದು ಇನ್ನು ಫೀಸ್ ಸ್ಟ್ರಕ್ಚರ್ ಬಿಟ್ಟಿಲ್ಲ. ಫೀಸ್ ಸ್ಟ್ರಕ್ಚರ್ಸ್ ಆದಷ್ಟು ಬೇಗನೆ ಬಿಡ್ತಾರೆ. ಫೀಸ್ ಸ್ಟ್ರಕ್ಚರ್ಸ್ ಈಗ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಬರುತ್ತೆ. ವೇಟ್ ಮಾಡ್ತಾರೆ ನೀಟ್ ಸ್ಟೂಡೆಂಟ್ಸ್. ಈಗ ಸೆಕೆಂಡ್ ರೌಂಡ್ ಯಾರಿಗಾಗಿರುತ್ತೆ ಅಂದ್ರೆ KCT ಸ್ಟೂಡೆಂಟ್ಸ್ ಆಗಿರುತ್ತೆ. ಇವ್ರು ಕಾಲೇಜಸ್ ನ ಆಡ್ ಮಾಡಬಹುದಾ, ಇದು ಒಂದು ಡೌಟ್ಸ್ ಇದೆ. ನೋಡಿ, ಯಾವ ಕೋರ್ಸ್ ನ ಆಡ್ ಮಾಡಬಹುದು ಅಂತ ಕೇಳ್ತೀನಿ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಕೋರ್ಸಸ್ ನ ಆಡ್ ಮಾಡಕಂದ್ರೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮತ್ತೆ ಆಡ್ ಮಾಡಕ್ ಕೊಟ್ರೆ ಎಲ್ಲಾನು ಮತ್ತೆ ಫಸ್ಟ್ ಇಂದ ಆಡ್ ಮಾಡಕ್ ಡಿಲೀಟ್ ಮಾಡಕ್ ಕೊಟ್ರೆ ಅದು ತುಂಬಾನೇ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಹೊಸ ಕಾಲೇಜಸ್ ಬಂದ್ರೆ, ಈಗ ನೋಡಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದಿಷ್ಟು ಕಾಲೇಜಸ್ ಕೊಟ್ಟಿರಲ್ಲ ಸೀಟ್ ನ. ಈಗ ಸಡನ್ ಆಗಿ ಸೆಕೆಂಡ್ ರೌಂಡ್ ಗೆ ನಮ್ಮ ಕಾಲೇಜಸ್ ಅಲ್ಲಿ ಈ ಕಾಲೇಜಸ್ ನ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಿದ್ವಿ, ನಮಗೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ತೆಕ್ಕೊಡಿ ಅಂತ ಕಾಲೇಜರ್ ಏನಾದ್ರು ಕೊಟ್ರೆ ಆತರ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕಾಲೇಜಸ್ ನ ಆಡ್ ಮಾಡಬಹುದಾಗಿರುತ್ತೆ. ಯಾವ್ದು ಫಸ್ಟ್ ರೌಂಡ್ ಅಲ್ಲಿ ಇರೋದಿಲ್ಲ, ಸೆಕೆಂಡ್ ರೌಂಡ್ ಗೆ ಆ ಒಂದು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿರುತ್ತೆ, ಅಂತ ಕಾಲೇಜಸ್ ನ ಆಡ್ ಮಾಡಬಹುದು. ಈ ಯಾವ್ದು ಇಂಜಿನಿಯರ್ ಸ್ಟೂಡೆಂಟ್ಸ್. ಈಗ ಇಲ್ಲಿವರೆಗೂ ಕೌನ್ಸಿಲಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಕೇಳಿದವ್ರಿಗೆ. ಅಂತ ಕಾಲೇಜ್ ಅಂತ ಕೋರ್ಸಸ್ ಯಾವುದು, ಬಿ ಫಾರ್ಮಾ, ಡಿ ಫಾರ್ಮಾ, ಇವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕೇಳಿದವ್ರು ಬಂದ್ರೆ ನೀವು ಕಾಲೇಜಸ್ ನ ಆಡ್ ಮಾಡಬಹುದು. ಬಿ ಫಾರ್ಮಾ, ಡಿ ಫಾರ್ಮಾ, ಡೋಂಟ್ ವರಿ, ನೀವು ತಲೆನೇ ಕೆಡ್ಸ್ಕೊಬಿಡಿ. ನಾವು ಇಲ್ಲಿವರೆಗೂ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಬಿ ಫಾರ್ಮಾ ಮಾಡ್ಬೇಕಂತಿದ್ದೀವಿ ನಾವು. ಅಂದ್ರೆ ಫಾರ್ಮಸಿ ಆಸ್ಪಿರೆಂಟ್ಸ್ ಇದೀವಿ, ನಮ್ಗೆ ಯಾವ್ದು ಸೀಟ್ ಆಡ್ ಮಾಡಕ್ ಬಂದಿಲ್ಲ. ಅದ್ರ ಬಗ್ಗೆ ಇಲ್ಲಿವರೆಗೂ ಅಪ್ಡೇಟ್ಸ್ ಇಲ್ಲ ಅಂತ ಕೇಳಿದಿರಿ. ನೀವು ಭಯ ಪಡಂತಿಲ್ಲ. ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಬಿ ಫಾರ್ಮಾ, ಡಿ ಫಾರ್ಮಾ ಮತ್ತೆ ಯಾವ್ದು BNYS ಈ ತರ ಕೋರ್ಸಸ್ ಗೆ ಆಸ್ಪಿರೆಂಟ್ಸ್ ಇದೀರಾ, ನಮಗೆ ಯಾವ್ದು ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಮಗೆ ಎನೇಬಲ್ ಇರಲಿಲ್ಲ ಆಪ್ಷನ್ಸ್ ಒಂದು ಕೋರ್ಸಸ್ ಆಡ್ ಮಾಡಕಂದ್ರೆ ಖಂಡಿತ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲ ಅಂದ್ರೆ ನೀವು ಏನು ಕೋರ್ಸಸ್ ಇದೆ ಎಲ್ಲಾನ ಆಡ್ ಮಾಡಕಂದ್ರೆ ಖಂಡಿತ ಕೊಡ್ತಾರೆ. ಆಮೇಲೆ ಈಗ ಇಂಜಿನಿಯರಿಂಗ್ ಕಾಲೇಜಸ್ ನಾವು ಆಲ್ರೆಡಿ ಆಡ್ ಮಾಡಿದೀವಿ, ಮತ್ತೆ ಇನ್ನೊಂದ್ಸರಿ ನಮಗೆ ಹೊಸ ಕಾಲೇಜಸ್ ಮಾಡಕೊಡಕ್ ಬಂದ್ರೆ ಖಂಡಿತ ಇಲ್ಲ. ನಿಮ್ಗೆ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲೇ ಕೊಟ್ಟಿರೋದ್ರಿಂದ ನಿಮ್ಗೆ ಈ ಚಾಯ್ಸಸ್ ಗಳು ಕೊಟ್ಟಿರ್ತಾರೆ. ನೀವು ಯಾವ ಚಾಯ್ಸ್ ತಗೊಂಡಿದ್ರೆ ಅದ್ರ ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಚಾಯ್ಸ್ ಒಂದು ತಗೊಂಡ್ರೆ ಅಡ್ಮಿಷನ್ ಆಗ್ತೀರಾ, ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ನೆಕ್ಸ್ಟ್ ಇಲ್ಲಿ ಎಕ್ಸಿಟ್ ಆಗ್ಬಿಡ್ತೀರಾ. ಯಾವ್ದೇ ಕಾರಣಕ್ಕೂ ನೀವು ಸೆಕೆಂಡ್ ರೌಂಡ್ ಅಂತೂ ಬರೋದಿಲ್ಲ. ಮತ್ತೆ ಯಾರಾದ್ರೂ ಚಾಯ್ಸ್ 2 ತಗೊಂಡು ಚಾಯ್ಸ್ 3 ತಗೊಂಡ್ರು ಮಾತ್ರ ಇರ್ತೀರಾ. ಚಾಯ್ಸ್ 4 ತಗೊಂಡ್ರು ಕೂಡ ಎಕ್ಸಿಟ್ ಆಗಿರ್ತಾರ. ಓನ್ಲಿ ಚಾಯ್ಸ್ 2 ಅಂಡ್ ಚಾಯ್ಸ್ 3 ತಗೊಂಡ್ರೆ ಮಾತ್ರ ಈ ರೌಂಡ್ ಬಂದಿರ್ತೀರಾ. ಚಾಯ್ಸ್ 2 ತಗೊಂಡ್ರೆ ನೀವು ಏನ್ ಮಾಡ್ತಾರ, ಹೊಸ ಕಾಲೇಜ್ ಆಡ್ ಮಾಡಕಂದ್ರೂ ಬರಲ್ಲ. ಇರೋ ಏನ್ ಸಿಕ್ಕಿದೆ ಆ ಒಂದು ಸೀಟ್ ಅದ್ರ ನಂಬರ್ ಕೆಳಗಡೆ ಇರೋದು ಎಲ್ಲ ಡಿಲೀಟ್ ಆಗಿರುತ್ತೆ. ಅದ್ರಲ್ಲಿ ನೀವು ಮಾಡಿಫೈ ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಆಡ್ ಮಾಡಕ್ಕೆ ಕಷ್ಟ. ಹೊಸದಾಗಿ ಏನಾದ್ರು ಕಾಲೇಜಸ್ ಬಂದಿತ್ತಂದ್ರೆ ಮಾತ್ರ ಆಡ್ ಮಾಡಕ್ ಅವಕಾಶ ಕೊಡ್ತಾರೆ. ಓಕೆನಾ? ಇದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಚಾಯ್ಸ್ 3 ತಗೊಂಡವರು ನಿಮಗೂ ಕೂಡ ಆಡ್ ಮಾಡಕ್ ಸಾಧ್ಯ ಇಲ್ಲ. ನೀವು ಕೂಡ ಅಷ್ಟೇ, ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ. ಇವನ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಿಮ್ದು ಆ ಒಂದು ನಂಬರ್ ಬಿಟ್ಟು ಎಲ್ಲಾ ಕಾಲೇಜಸ್ ಇರುತ್ತೆ. ನೀವು ಡಿಲೀಟ್ ಮಾಡಬಹುದು, ಮಾಡಿಫೈ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಆರ್ಡರ್ ಚೇಂಜ್ ಮಾಡಬಹುದು, ನಂಬರ್ ಚೇಂಜ್ ಮಾಡಬಹುದು. ಬಟ್ ಆದ್ರೆ ಆಡ್ ಮಾಡಕ್ಕೆ ಅಂದ್ರೆ ಸಾಧ್ಯ ಇಲ್ಲ. ಓಕೆನಾ? ಇಷ್ಟು ನಿಮಗೆ ಚಾಯ್ಸ್ 2 ಚಾಯ್ಸ್ 3 ನೆನಪಿರಲಿ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಅಂದ್ರೆ ಕಾಲೇಜಸ್ ನ ಆಡ್ ಮಾಡಕ್ಕೆ ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ ಅಂದ್ರೆ, ಈಗ ಹೇಳಿದೆ ನಾನು ಇಲ್ಲಿವರೆಗೂ ಆ ಯಾವ ಕೋರ್ಸಸ್ ಗಳು ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ. ಅಂದ್ರೆ ಫಾರ್ಮಸಿ ಆ ಒಂದು ಕೋರ್ಸಸ್, BNYS ಕೋರ್ಸಸ್, ಈಗ MBBS ಮಾಡ್ಬೇಕು ಅನ್ಕೊಂಡಿದ್ರ ನೀವೇನ್ ಮಾಡ್ತಾರೆ, ಇಂಜಿನಿಯರಿಂಗ್ ಓಲ್ಡ್ ಅಲ್ಲಿ ಇಟ್ಕೊಂಡಿರ್ತಾರ, ಚಾಯ್ಸ್ 2 ತಗೊಂಡಿರ್ತಾರ ಸ್ವಲ್ಪ ಸ್ಟೂಡೆಂಟ್ಸ್. ನನಗೆ MBBS ನೀಡ್ಸ್ ಅಂದ್ರೆ MBBS ನೀಟ್ ಅಲ್ಲಿ ಯಾವುದೇ ಸೀಟ್ ಸಿಗ್ಲಿಲ್ಲ, MBBS BMS ಯಾವ್ದು ಸೀಟ್ ಸಿಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಗಳು ಈಗ ಇಂಜಿನಿಯರಿಂಗ್ ಓಲ್ಡ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ 2 ಬಂದಿರ್ತಾರ. ಈಗ MBBS ಬೇಕು, ಇಲ್ಲ BMS ನನಗೆ ಸೀಟ್ ಸಿಗೋ ಚಾನ್ಸ್ ಇರಬಹುದು ಅಂತ ನೀವೇನಾದ್ರು MBBS BMS ನ ನೀವು ಅಂದ್ರೆ ಬೇಕು ಅಂದ್ರೆ ನೀವು ಆ ಕೋರ್ಸಸ್ ನ ಆಡ್ ಮಾಡ್ಕೊಂಡು ಮೇಲೆ ಹಾಕಬಹುದು. ಪ್ರಯಾರಿಟಿಲಿ ನಿಮ್ಗೆ ಕೆಳಗಡೆ ಬೇಕಾದ್ರೆ ಹಾಕೋಬಹುದು.
ನಿಮ್ಮ ಪ್ರಯಾರಿಟಿ ತಕ್ಕಂತೆ. ಓಕೆನಾ, ಇದು ಓಕೆ, ಇಷ್ಟು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ. ಈಗ ಕಂಬೈನ್ ಕೌನ್ಸಿಲಿಂಗ್ ಆದಾಗ ಎಲ್ಲಾ ಕೋರ್ಸಸ್ಗಳು ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ನಡೆಯುತ್ತೆ. ಮತ್ತೆ ಯಾವಾಗ ಏನಾಗುತ್ತೆ, ನಿಮಗೆ ಯಾವ ಕೋರ್ಸಸ್ಗಳು ಬೇಕು ಅಂದ್ರೆ ನಿಮ್ಗೆ ಏನೇನು ಇನೇಬಲ್ ಮಾಡಿರ್ತಾರೋ ಅವನ್ನ ನೀವು ಆಡ್ ಮಾಡಬಹುದು. ಇಲ್ಲಿವರೆಗೂ ಯಾವ್ದು ಬಿಟ್ಟಿರ್ಲಿಲ್ಲ ಫಸ್ಟ್ ರೌಂಡ್ ಅಲ್ಲಿ ಅಂತ ಸ್ಟೂಡೆಂಟ್ಸ್ಗಳು ಈಗ ನೀವು MBBS, BMS, ಡೆಂಟಲ್ ಮತ್ತೆ ಫಾರ್ಮಸಿ ಮತ್ತೆ BNS ಈ ಕೋರ್ಸಸ್ಗಳು ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಕೈದವರು ಎನೇಬಲ್ ಮಾಡ್ತಾರೆ ಆಪ್ಷನ್ ಇರಲಿ ನೀವು ಆ ಕೋರ್ಸಸ್ ಆಡ್ ಮಾಡಕ್ಕೆ. ಅಕಸ್ಮಾತ್ ಏನಾದ್ರು ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ ಕೊಡಲಿಲ್ಲ ಅಂದ್ರೆ ಮತ್ತೆ ಅದನ್ನ ನಿಮಗೆ ಎನೇಬಲ್ ಮಾಡಲ್ಲ. ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲಾ ಕೋರ್ಸಸ್ ಸೀಟ್ ಮ್ಯಾಟ್ರಿಕ್ಸ್ ಬಂದು ಎನೇಬಲ್ ಮಾಡಿದ್ದಾರೆ ಪ್ರತಿ ವರ್ಷ. ಈ ವರ್ಷ ಅದೇ ತರ ಆಗುತ್ತೆ ಆಸ್ ಯೂಶುವಲ್. ಡೋಂಟ್ ವರಿ, ಅದ್ರ ಬಗ್ಗೆ ಭಯ ಪಡಂತಿಲ್ಲ. ಎನಿವೇ ಏನೇ ಅಪ್ಡೇಟ್ಸ್ ಬರಲಿ, ಕೈ ಕಡೆಯಿಂದ ಆಯ್ತು ಕೌನ್ಸಿಲಿಂಗ್ ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದ್ರೆ ಇಲ್ಲಿ ಗುಡ್ ನ್ಯೂಸ್ ಇರಲಿ, ಒಂದೊಂದ್ಸರಿ ಬ್ಯಾಡ್ ನ್ಯೂಸ್ ಬರ್ತಿರುತ್ತೆ ಸ್ಟೂಡೆಂಟ್ಸ್ಗೆ. ಇನ್ಮೇಲಿಂದ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸೆಕೆಂಡ್ ರೌಂಡ್ ನಂತರ ನೀವು ಮಾಡ್ತಿರೋಂಥ ಇಂಪಾರ್ಟೆಂಟ್ ಕ್ರೂಷಿಯಲ್. ಯಾಕಂದ್ರೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಎಲ್ಲರೂ ಒಂದೇ ಸಾರಿ ಕಂಬೈಂಡ್ ಆಗೋದ್ರಿಂದ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಪ್ಡೇಟ್ಸ್ ಯಾವಾಗ ಬರುತ್ತೆ, ಯಾವಾಗ ನಾವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಸ್ಟೂಡೆಂಟ್ಸ್ ಗೊತ್ತೇ ಆಗಲ್ಲ. ಒಂದೊಂದ್ಸರಿ ಬೇಗ ಪ್ರೆಸರ್ ಸ್ಟಾರ್ಟ್ ಆಗುತ್ತೆ, ಒಂದ್ಸರಿ ಲೆಂತ್ ಡ್ರ್ಯಾಗ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. NTA ಕೌನ್ಸಿಲಿಂಗ್ ನಡೆಸುತ್ತೆ, MCC ಅವರು ನಡೆಸ್ತಿರ್ತಾರೆ, ಮತ್ತೆ ಕೈದವ್ರ ಕೌನ್ಸಿಲಿಂಗ್ ನಡೆಸ್ತಿರ್ತಾರೆ. ಅವ್ರ ಶೆಡ್ಯೂಲ್ ಬೇಸಸ್ ಮೇಲೆ ಈ ತರ ಕೌನ್ಸಿಲಿಂಗ್ ನಡೀತಿರುತ್ತೆ. ಇನ್ಮೇಲಿಂದ ಯಾರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವರು. ಮತ್ತೆ ನಿಮಗೆ ಇದು ಮುಗಿದಾದ್ಮೇಲೆ ಸ್ವಲ್ಪ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಹೇಳ್ತಿದ್ರೆ, ಖಂಡಿತ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಡೋಂಟ್ ವರಿ. ಯಾಕಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗೋರ್ಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಸ್ಕಾಲರ್ಶಿಪ್ ಬಗ್ಗೆ ಇಲ್ಲಿ ಅಂದ್ರೆ ಇಲ್ಲಾದ್ರೂ ಜಾಸ್ತಿ ಅಪ್ಡೇಟ್ಸ್ ಕೊಡ್ತಾ ಇಲ್ಲ. ಯಾವಾಗ ನೀವು ಕಂಪ್ಲೀಟ್ ಆಗಿ ಅಡ್ಮಿಟ್ ಆಗ್ತಿರೋ ನಿಮಗೆ ಯಾವುದು ಅಂದ್ರೆ PUC ಹುಡುಗರಿಗಂತಾನೆ ಸಪರೇಟ್ ಸ್ಕಾಲರ್ಶಿಪ್ ಇರ್ತವೆ. ಇವನ್ ಗೌರ್ಮೆಂಟ್ ಬಿಟ್ಟು ನೀವು ನೋಡಿ ಒಂದು ವರ್ಷಕ್ಕೆ 1.5 ಇಂದ 2 ಲಕ್ಷವರೆಗೂ ಸ್ಕಾಲರ್ಶಿಪ್ ಮುಖಾಂತರ ತಗೋಬಹುದು. ವಿತ್ ಪ್ರೂಫ್ ನನಗೆ ಬಂದಿರೋ ಸ್ಕಾಲರ್ಶಿಪ್ ವಿತ್ ಪ್ರೂಫ್ ಸಮೇತ ನಾನು ಲೈವ್ ಅಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಅದ್ರ ಬಗ್ಗೆ ವರಿ ಬೇಡ. ಯಾಕಂದ್ರೆ ಸ್ಕಾಲರ್ಶಿಪ್ ಬಗ್ಗೆ ನಾನು ಕಂಟಿನ್ಯೂಸ್ ಇಯರ್ ಪೂರ್ತಿ ನಿಮಗೆ ಕೊಡ್ತಿರ್ತೀನಿ. ಯಾಕಂದ್ರೆ ಒಂದು ಸ್ಟೂಡೆಂಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಸ್ಟೂಡೆಂಟ್ಸ್ಗೆ ಸಿಗೋ ಚಾನ್ಸ್ ಇರುತ್ತೆ ಆ ಒಂದು ಸ್ಕಾಲರ್ಶಿಪ್. ಓಕೆನಾ, ಓಕೆ. ಎನಿವೇ ನಿಮ್ಗೆ ಏನೋ ಡೌಟ್ಸ್ ಇರಲಿ, ಏನೇ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಏನೋ ಡೌಟ್ಸ್ ಇದೆ, ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನಿಮ್ಮ ಕಮೆಂಟ್ಸ್ ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಆ ಒಂದು ಕಮೆಂಟ್ಸ್ ಓದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.